ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮಧುರಾ ಕ್ರಿಯೇಷನ್ಸ್. ಇವತ್ತು ಒಂದು ಸಿಂಪಲ್ಲಾಗಿ ಈಸಿಯಾಗಿ ಹಾಕುವಂಥ ಡಿಸೈನ್ ಯಾವ ರೀತಿ ಹಾಕೋದು ನೋಡೋಣ. ಇದನ್ನು ನಾವು ಬೇಕಿದ್ರೆ ಮೈಸೂರು ಸಿಲ್ಕ್ ಸೀರೆಗೆ ಬಾರ್ಡರ್ ಡಿಸೈನ್ ಥರನೂ ಮಾಡ್ಬೋದು. ನಾನಿಲ್ಲಿ ಬಟ್ಟೆಗೆ 2 ಸರಿ ಲಾಕ್ ಮಾಡ್ಕೊಂಡಿದ್ದೀನಿ. ಅದಾದಮೇಲೆ 2 ಚೈನ್ ಹಾಕ್ಕೊಂಡು ಸೂಜಿ ಮೇಲೆ 1 ಸರಿ ದಾರ ತಗೊಂಡು ನೋಡಿ 2ರಲ್ಲಿ 1 2ರಲ್ಲಿ 1ರಂತೆ ಕಂಬ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್. ಈಗ ನಾವಿಲ್ಲಿ 2 ಚೈನ್ ಹಾಕಿರೋದು ಸೇರಿ 2 ಕಂಬ ಅಂತ ಕನ್ಸಿಡರ್ ಮಾಡಬೇಕು. ಸೊ ಮತ್ತೆ ಇನ್ನೂ ಒಂದು ಸರಿ ಸೂಜಿ ಮೇಲೆ ದಾರ ತಗೊಂಡು ಇನ್ನೂ ಒಂದು ಕಂಬ ಮಾಡ್ತಾಯಿದ್ದೀನಿ. ಇಲ್ಲಿ ಒಟ್ಟು 3 ಕಂಬ ರೆಡಿಯಾಗಿದೆ. ಈಗ ದಾರನ ಸ್ವಲ್ಪ ಮೇಲೆ ಎಳೆದ್ಬಿಟ್ಟು ನಾನಿಲ್ಲಿ ಸಣ್ಣದಾದ ಒಂದು 3 ಬೀಡ್ ಅಂದರೆ 2 mm ಬೀಡ್ ಅಂತಾರಲ್ವ, ಆ ಥರ ಒಂದು ಸಣ್ಣದಾದ ಬೀಡನ್ನ ಒಂದು 3 ಬೀಡ್ ತೊಗೊಂಡು ಅದನ್ನು ವಿ ಶೇಪಲ್ಲಿ ಟರ್ನ್ ಮಾಡಿಕೊಂಡು ನೋಡಿ ಈ ರೀತಿ ಲಾಕ್ ಮಾಡ್ತಾಯಿದ್ದೀನಿ. ಸ್ವಲ್ಪ ಟೈಟಾಗಿ ಲಾಕ್ ಮಾಡಬೇಕು. ಲಾಕ್ ಮಾಡಿ ಆದಮೇಲೆ ಮತ್ತೆ ಸೂಜಿ ಮೇಲೆ 1 ಸರಿ ದಾರ ತೊಗೋಬೇಕು. ನಾವು 3 ಕಂಬ ಮಾಡಿದ್ವಿಲ್ವ, ಅದ್ರ ಪಕ್ಕದಲ್ಲೇ ಮತ್ತೆ ಇನ್ನೂ 3 ಕಂಬಗಳನ್ನ ಮಾಡ್ಕೋಬೇಕು. ನೋಡಿ ಆ ಬೀಡ್ಸ್ ಎಲ್ಲ ಆ ಕಂಬಗಳ ಮೇಲೆ ಬರೋ ರೀತಿ ಅಡ್ಜಸ್ಟ್ ಮಾಡ್ಕೊಂಡು ಮಾಡಬೇಕು. ಈಗ ಒಂದು ಕಂಬ ಆಗಿದೆ. ಮತ್ತೆ ಒಂದು ಕಂಬ ರೆಡಿ ಆಯಿತು ಫ್ರೆಂಡ್ಸ್. ಇದೇ ರೀತಿ ಒಟ್ಟು ನಾವು 3 ಕಂಬ, ಬೀಡ್ಗಿನ್ನ ಮುಂಚೆ 3 ಕಂಬ, ಬೀಡ್ ಆದಮೇಲೆ 3 ಕಂಬ, ಡಬಲ್ ಕ್ರೋಶೆ ಅಂತೀವಲ್ವ ಅದು 3 ಕಂಬ ಮಾಡಿ ನೋಡಿ. ಇಲ್ಲಿ ನಾನು ಒಂದು 8ರಿಂದ ಈ ಡಿಸೈನ್ ಈ ರೀತಿ ರೆಡಿ ಆಯಿತು. ಇಲ್ಲಿ 8ರಿಂದ 9 ಚೈನ್ಗಳನ್ನ ಹಾಕ್ಕೊಳ್ತೀನಿ. ಈಗ ನಾನು 1 2 3 4 5 6 7 8 ಫ್ರೆಂಡ್ಸ್, ನಾನಿಲ್ಲಿ 8 ಚೈನ್ಗಳನ್ನ ಹಾಕ್ಕೊಂಡಿದ್ದೀನಿ. ಬೇಕಿದ್ರೆ ನಾವು 9 ಚೈನ್ನು ಸಹ ಹಾಕ್ಕೋಬೋದು. ನೋಡಿ ಇಲ್ಲಿ 2 ಚೈನ್ ಹಾಕಿದ್ವಿ ಅಲ್ವಾ, ಸೊ ಅಲ್ಲಿಗೆ ಲಾಕ್ ಮಾಡ್ತಾಯಿದ್ದೀನಿ. ಸಿಂಗಲ್ ಕ್ರೋಶೆ ಮಾಡ್ತಾಯಿದ್ದೀನಿ. ಮತ್ತು 2 ಚೈನ್ ಹಾಕಿದ್ವಿ, ಅದರೊಳಗಡೆಯಿಂದ ಒಂದು ಸರ್ತಿ ಲಾಕ್ ಮಾಡ್ತಾಯಿದ್ದೀನಿ. ಸೊ ಒಟ್ಟು ಇಲ್ಲಿ ನಾವು 2 ಟೈಮ್ಸ್ ಲಾಕ್ ಮಾಡ್ಕೊಳ್ತಾ ಇದ್ದೀವಿ ಫ್ರೆಂಡ್ಸ್. ಬಟ್ಟೆನ ಬ್ಯಾಕ್ ಸೈಡಿಗೆ ಟರ್ನ್ ಮಾಡಿಕೊಂಡು ಲಾಕ್ ಮಾಡಬೇಕು. ಅದಾದಮೇಲೆ ಮತ್ತೆ ಬಟ್ಟೆನ ಫ್ರಂಟ್ ಸೈಡಿಗೆ ಟರ್ನ್ ಮಾಡಿಕೊಂಡು ನೋಡಿ ಆ 8 ಚೈನ್ ಹಾಕಿದ್ವಿ ಅಲ್ವಾ, ಆ 8 ಚೈನ್ ಒಳಗಡೆ ಸಿಂಗಲ್ ಕ್ರೋಶೆ ಫಿಲ್ ಮಾಡ್ತಾ ಹೋಗಬೇಕು ಫ್ರೆಂಡ್ಸ್. ನೋಡಿ 2 3 4 ನಾನಿಲ್ಲಿ 4 ಸಿಂಗಲ್ ಕ್ರೋಶೆ ಮಾಡಿದ್ದೀನಿ ಫ್ರೆಂಡ್ಸ್. ಈಗ ಸ್ವಲ್ಪ ದಾರನ ಮೇಲೆ ಎಳೆದ್ಬಿಟ್ಟು ಒಂದು ಬೀಡನ್ನ ಸೇರಿಸಿ ಬೀಡ್ ಲಾಕ್ ಮಾಡಿ ಮತ್ತೆ ಅದೇ 8 ಚೈನ್ ಗ್ಯಾಪಿಗೆ ಲಾಕ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ಮತ್ತೆ ಅಲ್ಲಿ ನಾವು ಸಿಂಗಲ್ ಕ್ರೋಶೆನ ಕಂಟಿನ್ಯೂ ಮಾಡ್ತಾ ಹೋಗಬೇಕು. ನೋಡಿ ಇಲ್ಲಿ ಎಷ್ಟು ಫಿಲ್ ಆಗುತ್ತೋ ಆ 8 ಚೈನ್ ಗ್ಯಾಪ್ ಫಿಲ್ ಆಗೋ ತನಕ ನಾವು ಸಿಂಗಲ್ ಕ್ರೋಶೆ ಮಾಡ್ತಾ ಹೋಗಬೇಕು ಫ್ರೆಂಡ್ಸ್ ಇಲ್ಲಿ. ಸೊ ನಾನಿಲ್ಲಿ 3 4 ಆ ಸೈಡು 4 ಸಿಂಗಲ್ ಕ್ರೋಶೆ ಮಾಡಿ ಒಂದು ಬೀಡ್ ಹಾಕಿದ್ವಿ. ಸೊ ಈ ಸೈಡು ಕೂಡ ಒಂದು 4 ಸಿಂಗಲ್ ಕ್ರೋಶೆ ಮಾಡಿ ಸ್ಟಾಪ್ ಮಾಡ್ತಾಯಿದ್ದೀನಿ. ಬೇಕಿದ್ರೆ ನಾವು ಇನ್ನೂ ಒಂದು ಅಲ್ಲಿ ಗ್ಯಾಪ್ ಇದೆ ಅನ್ಸಿದ್ರೆ ಒಂದು ಸಿಂಗಲ್ ಕ್ರೋಶೆ ಮಾಡಬಹುದು. ಅದಾದಮೇಲೆ ನೋಡಿ 2 ಚೈನ್ ಹಾಕ್ಕೊಂಡು ಮತ್ತು ಸೂಜಿ ಮೇಲೆ 1 ಸರಿ ದಾರ ತಗೋಬೇಕು. ಇಲ್ಲಿ ಒಂದು 3 ಡಬಲ್ ಕ್ರೋಶೆ ಕಂಬ ಹಾಕೋಷ್ಟು ಗ್ಯಾಪ್ ಬಿಟ್ಬಿಟ್ಟು ಅಲ್ಲಿ ಮತ್ತೆ 3 ಕಂಬಗಳನ್ನ ರೆಡಿ ಮಾಡ್ಕೊಳ್ಬೇಕು ಫ್ರೆಂಡ್ಸ್. ನೋಡಿ ಸೂಜಿ ಮೇಲೆ ದಾರ ತಗೋಬೇಕು. 2ರಲ್ಲಿ 1 2ರಲ್ಲಿ 1ರಂತೆ ಕಂಬಗಳು. ಒಟ್ಟು ಇಲ್ಲಿ 3 ಕಂಬ ರೆಡಿ ಆಯಿತು ಫ್ರೆಂಡ್ಸ್. ಈಗ ಮತ್ತೆ ಈಗ ದಾರನ ಮೇಲೆ ತಂದುಬಿಟ್ಟು ಮತ್ತೆ 3 ಬೀಡನ್ನ ಹಾಕ್ಬಿಟ್ಟು ಅದನ್ನು ವಿ ಶೇಪಿಗೆ ಟರ್ನ್ ಮಾಡಿಕೊಂಡು ಲಾಕ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ನಾನಿಲ್ಲಿ ನೋಡಿ ಈ ರೀತಿ ಶೇಪಿಗೆ ಟರ್ನ್ ಮಾಡಿಕೊಂಡು ಲಾಕ್ ಮಾಡಿ ಆದಮೇಲೆ ಸ್ವಲ್ಪ ಟೈಟಾಗಿ ಲಾಕ್ ಮಾಡಬೇಕು ಬೀಡ್ಸ್ನ. ಅದು ಶೇಪಲ್ಲೇ ಕಾಣಬೇಕು, ಅದು ವಿ ಶೇಪ್ ಇರೋದು. ಅದಾದಮೇಲೆ ಸೂಜಿ ಮೇಲೆ 1 ಸರಿ ದಾರ ತೊಗೊಂಡು ನೋಡಿ 3 ಕಂಬ ಹಾಕಿದ್ವಿ ಅದ್ರ ಪಕ್ಕದಲ್ಲೇ ಮತ್ತೆ ಇನ್ನೂ 3 ಕಂಬಗಳನ್ನ ಮಾಡಬೇಕು. ಒಟ್ಟು ಒಂದು ಆರ್ಚಿಗೆ ಇಲ್ಲಿ 6 ಕಂಬಗಳು 3 ಬೀಡ್ಸ್ ಈ ರೀತಿ ನಾವು ಮಾಡಿಕೊಂಡು ಡಿಸೈನ್ನ ಕಂಪ್ಲೀಟ್ ಮಾಡ್ಕೋಬೇಕು. ಇದು ಮೈಸೂರು ಸಿಲ್ಕ್ ಸ್ಯಾರಿಗಳಿಗೆ, ಇಲ್ಲಾಂದರೆ ನಮಗೆ ಕುಚ್ಚು ಬೇಡಪ್ಪ ಇದು ಸಿಂಪಲ್ಲಾಗಿ ಸಾಕು ಅನ್ನೋರಿಗೆ
ಈ ಡಿಸೈನ್ನ ನಾವು ಟ್ರೈ ಮಾಡ್ಬೋದು. ಅದಾದಮೇಲೆ ನೋಡಿ ಇಲ್ಲಿ ಮತ್ತೆ 8 ಚೈನ್ಗಳನ್ನ ಹಾಕ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್. ನಾನಿಲ್ಲಿ 4 6 7 8 ಚೈನ್ ಆದಮೇಲೆ ಡಿಸೈನ್ನ ಬ್ಯಾಕ್ ಸೈಡಿಗೆ ಟರ್ನ್ ಮಾಡಿಕೊಂಡು 2 ಚೈನ್ ಹಾಕಿದ್ವಿ ಅಲ್ವಾ ಡಿಸೈನ್ ಕಂಪ್ಲೀಟ್ ಆದಮೇಲೆ. ಸೊ ಅಲ್ಲಿ 2 ಸರಿ ಲಾಕ್ ಮಾಡ್ಕೊಳ್ಬೇಕು, ಅಂದರೆ ಸಿಂಗಲ್ ಕ್ರೋಶೆ 2 ಸಿಂಗಲ್ ಕ್ರೋಶೆ ಮಾಡ್ಕೊಳ್ಬೇಕು ಫ್ರೆಂಡ್ಸ್. 2 ಸಿಂಗಲ್ ಕ್ರೋಶೆ ಆದಮೇಲೆ ಮತ್ತೆ ಡಿಸೈನ್ನ ಫ್ರಂಟ್ ಸೈಡಿಗೆ ಟರ್ನ್ ಮಾಡಿಕೊಂಡು ನೋಡಿ ಅಲ್ಲಿ ಸಿಂಗಲ್ ಕ್ರೋಶೆಗಳನ್ನ ಮಾಡ್ಕೊಳ್ತಾ ಹೋಗಬೇಕು. ಇಲ್ಲಿ ನಾನು ಒಂದು 4 ಸಿಂಗಲ್ ಕ್ರೋಶೆ, ಫಸ್ಟ್ ಆರ್ಚ್ನಲ್ಲಿ 4 ಸಿಂಗಲ್ ಕ್ರೋಶೆ ಮಾಡಿದೆ. ಸೊ ಈಗ ಸೆಕೆಂಡ್ ಆರ್ಚ್ನಲ್ಲೂ ಕೂಡ ನಾವು 4 ಸಿಂಗಲ್ ಕ್ರೋಶೆನೇ ಮಾಡಬೇಕಾಗುತ್ತೆ. 4 ಸಿಂಗಲ್ ಕ್ರೋಶೆ ಆದಮೇಲೆ ದಾರನ ಸ್ವಲ್ಪ ಮೇಲೆ ತಂದು ಅಲ್ಲಿ ಒಂದು ಬೀಡನ್ನ ಸೇರಿಸ್ಬಿಟ್ಟು ಬೀಡ್ ಲಾಕ್ ಮಾಡಿ, ಅದಾದಮೇಲೆ ನೆಕ್ಸ್ಟು 8 ಚೈನ್ ಒಳಗೂ ನಾವು ಲಾಕ್ ಮಾಡಬೇಕು. ಬೀಡ್ ಲಾಕ್ ಮಾಡ್ಬೋದು, ಇಲ್ಲಾಂದರೆ ಹಂಗೆ ಸ್ಕಿಪ್ ಮಾಡಿ ಡೈರೆಕ್ಟಾಗಿ ನಾವು 8 ಚೈನ್ ಒಳಗಡೆ ಕೂಡ ಲಾಕ್ ಮಾಡ್ಬೋದು ನೋಡಿ. ಅದಾದಮೇಲೆ ಮತ್ತೆ ಈ ಕಡೆ ನಾನು 4 ಸಿಂಗಲ್ ಕ್ರೋಶೆಗಳನ್ನ ಮಾಡ್ತಾ ಹೋಗ್ತೀನಿ. 2 3 ಡಿಸೈನ್ ಇದು ತುಂಬ ಚೆನ್ನಾಗಿದೆ ಫ್ರೆಂಡ್ಸ್. ನನ್ನ ಫೈಲ್ನಲ್ಲೂ ಕೂಡ ಇರಲಿಲ್ಲ, ನಾನು ಕೂಡ ಫೈಲಿಗೆ ಹಾಕ್ಕೊಳ್ತೀನಿ. ಇದು ಯಾರಿಗಾದರೂ ಡಿಸೈನ್ ಇದು ಬೇಕನ್ಸಿದ್ರೆ ನಾವು ಟ್ರೈ ಮಾಡಿ ಕೊಡ್ಬೋದು. ಬರೀ ಆರ್ಚ್ ಡಿಸೈನ್ ಥರ ಮಾತ್ರ, ಕುಚ್ಚಿಲ್ಲ, ಕುಚ್ಚು ಬೇಡ. ಇದಕ್ಕೆ ಕುಚ್ಚಿಲ್ಲ ಅಂದ್ರೇ ಚೆನ್ನಾಗಿ ಕಾಣುತ್ತೆ, ಬಟ್ ನಾನು ಕುಚ್ಚು ಹಾಕಿ ಕೂಡ ಒಂದು ಡಿಸೈನ್ ಟ್ರೈ ಮಾಡಿದ್ದೀನಿ. ಸೊ ಲಾಸ್ಟಲ್ಲಿ ಅದೊಂದು ಒಂದೇ ಒಂದು ಪಿಕ್ ತೋರಿಸ್ತೀನಿ. ಅದು ನೋಡಿ, ಈಗ ಡಿಸೈನ್ ಇದೆ, 2 ಡಿಸೈನ್ ಕಂಪ್ಲೀಟ್ ಆಗಿದೆ. ನಾನು ಇದೇ ಥರ ಇನ್ನೊಂದು 2 ಹಾಕ್ಬಿಟ್ಟು ನಿಮಗೆ ತೋರಿಸ್ತಾ ಇದ್ದೀನಿ. ಫೈನಲಾಗಿ ಡಿಸೈನ್ ಈ ಥರ ಕಾಣ್ತಾ ಇತ್ತು. ಚೆನ್ನಾಗಿದೆ ಫ್ರೆಂಡ್ಸ್ ಡಿಸೈನು, ನೀವು ಕೂಡ ಒಂದ್ಸರಿ ಟ್ರೈ ಮಾಡಿ ನೋಡಿ. ಈಗ ನಾನು ಕುಚ್ಚು ಕಟ್ಟಿರೋ ಡಿಸೈನು ಕೂಡ ಅಷ್ಟು ಅದು ಲುಕ್ ಬಂದಿಲ್ಲ, ಕ್ಲಿಯರಿಟಿ ಇಲ್ಲ, ಸ್ವಲ್ಪ ಸ್ಟಾರ್ಟಿಂಗಲ್ಲಿ ಫಸ್ಟೇ ಟ್ರೈ ಮಾಡಿರೋದ್ರಿಂದ. ನೋಡಿ, ಇದಕ್ಕೆ ಸ್ವಲ್ಪ ದಪ್ಪ ಬೀಡ್ ಹಾಕ್ಬಿಟ್ಟು ನಾನು ಇಲ್ಲಿ ಕುಚ್ಚು ಕಟ್ಟಿದ್ದೀನಿ. ಸೊ ನೋಡಿ, ಇದನ್ನು ಸಿಂಪಲಾಗಿ ಟ್ರೈ ಮಾಡ್ಬೋದು. ಸೊ ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.